ಏನಿಲ್ಲ, ಯಾವಾಗೂ ನಾವು ಹುಟ್ಟುಹಬ್ಬದ ದಿನ ಬೇರೆ ಬೇರೆ ಕಡೆ ಹೋಗಿ ಗ್ರ್ಯಾಂಡಾಗಿ ಆಚರಿಸ್ನೆ ಮಾಡ್ತಾ ಇದ್ರಿ. ಬಟ್ ನನಗನ್ಸುತ್ತೆ ಆ ಥರ ಮಾಡೋದಕ್ಕಿಂತ ಈ ಬಡವ್ರ ಜೊತೆ ಅನಾಥಾಶ್ರಮದ ಜೊತೆ ಬಂದು ಮಾಡೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ಅವರು ಒಂದು ಊಟ ಮಾಡಿ ನಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಖುಷಿ ಮತ್ತು ಅವ್ರದ್ದು ಆಶೀರ್ವಾದದ ಜೊತೆ ಅದ್ರಲ್ಲಿ ಸಿಗೋ ಸುಖ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ. ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಶ್ರೀಮತಿ ಡಾಕ್ಟರ್ ದಿವ್ಯಲಕ್ಷ್ಮಿ ಅವರ ಹುಟ್ಟುಹಬ್ಬ ಅಂಗವಾಗಿ ಒಂದು ದಿನದ ಅನ್ನದಾಸೋಹ ಹಾಗೂ ಆನೇಕಲ್ ಪಟ್ಟಣದಲ್ಲಿರುವ ಸ್ನೇಹಭಾರತಿ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಒಂದು ದಿನದ ಅನ್ನದಾಸೋಹ ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಡಾಕ್ಟರ್ ಮಹೇಶ್ ರವರು ವಹಿಸಿದ್ರು.
ಏನಿಲ್ಲ, ಯಾವಾಗೂ ನಾವು ಹುಟ್ಟುಹಬ್ಬದ ದಿನ ಬೇರೆ ಬೇರೆ ಕಡೆ ಹೋಗಿ ಗ್ರ್ಯಾಂಡಾಗಿ ಆಚರಿಸ್ನೆ ಮಾಡ್ತಾಯಿದ್ರಿ. ಬಟ್ ನನಗನ್ಸುತ್ತೆ ಆ ಥರ ಮಾಡೋದಕ್ಕಿಂತ ಈ ಬಡವ್ರ ಜೊತೆ ಅನಾಥಾಶ್ರಮದ ಜೊತೆ ಬಂದು ಮಾಡೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ ಮತ್ತು ಅವರು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತ ನಮಗೂ ಗೊತ್ತಾಗುತ್ತೆ. ಅವ್ರ ಭಾವನೆಗಳ ಜೊತೆ ನಮ್ಮ ಭಾವನೆನೂ ಕೂಡಿಸ್ಕೊಂಡು ಈ ಥರ ಎಷ್ಟು ಕಷ್ಟ ಇದೆ ಅಂತ ನಮಗೊಂದು ಅರ್ಥ ಮಾಡಿಕೊಂಡು ಅವರು ಒಂದು ಊಟ ಮಾಡಿ ನಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಖುಷಿ ಮತ್ತು ಅವ್ರದ್ದು ಆಶೀರ್ವಾದದ ಜೊತೆ ಅದ್ರಲ್ಲಿ ಸಿಗೋ ಸುಖ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ. ನಾನು ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ದಿವ್ಯಲಕ್ಷ್ಮಿ ಅವರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು.